ಪ್ರತಿದಿನವೂ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಅಸಲಿ ಮುಖವಾಡ ಬೆಳಕಿಗೆ ಬರ್ತಾ ಇದೆ. ಇಡ್ಲಿ ಡೇಂಜರ್ ಅನ್ನೋದಾಯ್ತು, ಹೋಳಿಗೆ ಡೇಂಜರ್ ಆಯ್ತು, ಸಾಸ್ ಕೂಡ ತಿನ್ನೋ ಹಾಗಿಲ್ಲ, ಇದೀಗ ಬೆಲ್ಲ ಕೂಡ ಸವಿಯೋ ಹಾಗಿಲ್ಲ, ಕಲ್ಲಂಗಡಿ ಬಟಾಣಿ ಬಗ್ಗೆ ಕೂಡ ಮಾತನಾಡೋ ಹಾಗೇ ಇಲ್ಲ. ದಿನನಿತ್ಯ ಸೇವಿಸುವ ಆಹಾರ ಎಷ್ಟು ಸೇಫ್ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನರ ಅಚ್ಚುಮೆಚ್ಚಿನ ಆಹಾರದ ಅಸಲಿ ಕಥೆ ರಿವೀಲ್ ಆಗ್ತಾ ಇದೆ. ಯಾಕೆ ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಇಡ್ಲಿ ತಯಾರಿಕೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ತಜ್ಞರು ವೈದ್ಯರು ಎಚ್ಚರಿಕೆ ನೀಡುತ್ತಿದ್ದಾರೆ, ಇಡ್ಲಿ ತಿನ್ನುವಾಗ ಹುಷಾರ್ ಅಂತ ಹೇಳಿ. ಇನ್ನು ಹೋಳಿಗೆ ಯಾಕೆ ಡೇಂಜರ್ ಅನ್ನೋದನ್ನ ಗಮನಿಸೋದಾದ್ರೆ, ಹೋಳಿಗೆ ತಯಾರ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಶೀಟ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಕೂಡ ಕ್ಯಾನ್ಸರ್ಗೆ ಗುರಿ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಪ್ಲಾಸ್ಟಿಕ್ ನ ಬಳಕೆ ಮಾಡಿಕೊಂಡು ಪಾರ್ಸಲ್ ಕೂಡ ಮಾಡಲಾಗುತ್ತೆ, ಇದು ಕೂಡ ಡೇಂಜರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ಸಾಸ್, ಟೊಮ್ಯಾಟೊ ಸಾಸ್ ನಲ್ಲಿ ಉಪ್ಪಿನ ಬಳಕೆ ಮಾಡಲಾಗ್ತಾ ಇದೆ. ಸಾಸ್ ಕೆಂಪಾಗಿ ಕಾಣಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಉಪ್ಪು ಹಾಗೆ ಬಣ್ಣದಿಂದ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಮಾಹಿತಿ ಇದೆ. ಸಾಸ್ ಸೇವನೆಯಿಂದ ಬಿಪಿ ಹೆಚ್ಚಾಗುವ ಅಪಾಯ ಇದೆ. ಇನ್ನು ಬೆಲ್ಲ ಇನ್ಫ್ಯಾಕ್ಟ್ ಸಕ್ಕರೆಗೆ ಪರ್ಯಾಯವಾಗಿ ಬೆಲ್ಲ ಉಪಯೋಗಿಸಿ ಅಂತ ಹೇಳಿ ಸಲಹೆ ಕೊಡ್ತಾರೆ. ಆದ್ರೆ ಬೆಲ್ಲ ಕೂಡ ಡೇಂಜರ್. ಸಿಹಿಯಾದ ಬೆಲ್ಲ ಕೂಡ ಆರೋಗ್ಯಕ್ಕೆ ಕಹಿಯಾಗೋ ಸಾಧ್ಯತೆ. 600ರಲ್ಲಿ 200ಕ್ಕೂ ಹೆಚ್ಚು ಮಾದರಿಯ ಬೆಲ್ಲಗಳು ಅಸುರಕ್ಷಿತ ಅನ್ನೋ ವರದಿ ಲಭ್ಯವಾಗ್ತಾ ಇದೆ. ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು ಬೆಲ್ಲ ಅಂತ ಹೇಳಿ ಈ ವರದಿಗಳು ತಿಳಿಸ್ತಾ ಇದೆ. ಹೀಗಾಗಿ ತಿನ್ನುವ ಆಹಾರದನ್ನ ಲ್ಯಾಬ್ಗೆ ಕಳಿಸಿ ತಿನ್ನುವ ಪರಿಸ್ಥಿತಿಗೆ ನಾವೆಲ್ಲರೂ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಮುಂದಿನ ದಿನಗಳಲ್ಲಿ. ಪ್ರತಿದಿನವೂ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಅಸಲಿ ಮುಖವಾಡ ಬೆಳಕಿಗೆ ಬರ್ತಾ ಇದೆ. ಇಡ್ಲಿ ಡೇಂಜರ್ ಅನ್ನೋದಾಯ್ತು, ಹೋಳಿಗೆ ಡೇಂಜರ್ ಆಯ್ತು, ಸಾಸ್ ಕೂಡ ತಿನ್ನೋ ಹಾಗಿಲ್ಲ, ಇದೀಗ ಬೆಲ್ಲ ಕೂಡ ಸವಿಯೋ ಹಾಗಿಲ್ಲ, ಕಲ್ಲಂಗಡಿ ಬಟಾಣಿ ಬಗ್ಗೆ ಕೂಡ ಮಾತನಾಡೋ ಹಾಗೇ ಇಲ್ಲ. ದಿನನಿತ್ಯ ಸೇವಿಸುವ ಆಹಾರ ಎಷ್ಟು ಸೇಫ್ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನರ ಅಚ್ಚುಮೆಚ್ಚಿನ ಆಹಾರದ ಅಸಲಿ ಕಥೆ ರಿವೀಲ್ ಆಗ್ತಾ ಇದೆ. ಯಾಕೆ ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಇಡ್ಲಿ ತಯಾರಿಕೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ತಜ್ಞರು ವೈದ್ಯರು ಎಚ್ಚರಿಕೆ ನೀಡುತ್ತಿದ್ದಾರೆ, ಇಡ್ಲಿ ತಿನ್ನುವಾಗ ಹುಷಾರ್ ಅಂತ ಹೇಳಿ. ಇನ್ನು ಹೋಳಿಗೆ ಯಾಕೆ ಡೇಂಜರ್ ಅನ್ನೋದನ್ನ ಗಮನಿಸೋದಾದ್ರೆ, ಹೋಳಿಗೆ ತಯಾರ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಶೀಟ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಕೂಡ ಕ್ಯಾನ್ಸರ್ಗೆ ಗುರಿ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಪ್ಲಾಸ್ಟಿಕ್ ನ ಬಳಕೆ ಮಾಡಿಕೊಂಡು ಪಾರ್ಸಲ್ ಕೂಡ ಮಾಡಲಾಗುತ್ತೆ, ಇದು ಕೂಡ ಡೇಂಜರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ಸಾಸ್, ಟೊಮ್ಯಾಟೊ ಸಾಸ್ ನಲ್ಲಿ ಉಪ್ಪಿನ ಬಳಕೆ ಮಾಡಲಾಗ್ತಾ ಇದೆ. ಸಾಸ್ ಕೆಂಪಾಗಿ ಕಾಣಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಉಪ್ಪು ಹಾಗೆ ಬಣ್ಣದಿಂದ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಮಾಹಿತಿ ಇದೆ. ಸಾಸ್ ಸೇವನೆಯಿಂದ ಬಿಪಿ ಹೆಚ್ಚಾಗುವ ಅಪಾಯ ಇದೆ. ಇನ್ನು ಬೆಲ್ಲ ಇನ್ಫ್ಯಾಕ್ಟ್ ಸಕ್ಕರೆಗೆ ಪರ್ಯಾಯವಾಗಿ ಬೆಲ್ಲ ಉಪಯೋಗಿಸಿ ಅಂತ ಹೇಳಿ ಸಲಹೆ ಕೊಡ್ತಾರೆ. ಆದ್ರೆ ಬೆಲ್ಲ ಕೂಡ ಡೇಂಜರ್. ಸಿಹಿಯಾದ ಬೆಲ್ಲ ಕೂಡ ಆರೋಗ್ಯಕ್ಕೆ ಕಹಿಯಾಗೋ ಸಾಧ್ಯತೆ. 600ರಲ್ಲಿ 200ಕ್ಕೂ ಹೆಚ್ಚು ಮಾದರಿಯ ಬೆಲ್ಲಗಳು ಅಸುರಕ್ಷಿತ ಅನ್ನೋ ವರದಿ ಲಭ್ಯವಾಗ್ತಾ ಇದೆ. ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು ಬೆಲ್ಲ ಅಂತ ಹೇಳಿ ಈ ವರದಿಗಳು ತಿಳಿಸ್ತಾ ಇದೆ. ಹೀಗಾಗಿ ತಿನ್ನುವ ಆಹಾರದನ್ನ ಲ್ಯಾಬ್ಗೆ ಕಳಿಸಿ ತಿನ್ನುವ ಪರಿಸ್ಥಿತಿಗೆ ನಾವೆಲ್ಲರೂ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಮುಂದಿನ ದಿನಗಳಲ್ಲಿ. ಪ್ರತಿದಿನವೂ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಅಸಲಿ ಮುಖವಾಡ ಬೆಳಕಿಗೆ ಬರ್ತಾ ಇದೆ. ಇಡ್ಲಿ ಡೇಂಜರ್ ಅನ್ನೋದಾಯ್ತು, ಹೋಳಿಗೆ ಡೇಂಜರ್ ಆಯ್ತು, ಸಾಸ್ ಕೂಡ ತಿನ್ನೋ ಹಾಗಿಲ್ಲ, ಇದೀಗ ಬೆಲ್ಲ ಕೂಡ ಸವಿಯೋ ಹಾಗಿಲ್ಲ, ಕಲ್ಲಂಗಡಿ ಬಟಾಣಿ ಬಗ್ಗೆ ಕೂಡ ಮಾತನಾಡೋ ಹಾಗೇ ಇಲ್ಲ. ದಿನನಿತ್ಯ ಸೇವಿಸುವ ಆಹಾರ ಎಷ್ಟು ಸೇಫ್ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನರ ಅಚ್ಚುಮೆಚ್ಚಿನ ಆಹಾರದ ಅಸಲಿ ಕಥೆ ರಿವೀಲ್ ಆಗ್ತಾ ಇದೆ.
ಯಾಕೆ ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಇಡ್ಲಿ ತಯಾರಿಕೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ತಜ್ಞರು ವೈದ್ಯರು ಎಚ್ಚರಿಕೆ ನೀಡುತ್ತಿದ್ದಾರೆ, ಇಡ್ಲಿ ತಿನ್ನುವಾಗ ಹುಷಾರ್ ಅಂತ ಹೇಳಿ. ಇನ್ನು ಹೋಳಿಗೆ ಯಾಕೆ ಡೇಂಜರ್ ಅನ್ನೋದನ್ನ ಗಮನಿಸೋದಾದ್ರೆ, ಹೋಳಿಗೆ ತಯಾರ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಶೀಟ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಕೂಡ ಕ್ಯಾನ್ಸರ್ಗೆ ಗುರಿ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಪ್ಲಾಸ್ಟಿಕ್ ನ ಬಳಕೆ ಮಾಡಿಕೊಂಡು ಪಾರ್ಸಲ್ ಕೂಡ ಮಾಡಲಾಗುತ್ತೆ. ಇದು ಕೂಡ ಡೇಂಜರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ಟೊಮ್ಯಾಟೊ ಸಾಸ್ ನಲ್ಲಿ ಉಪ್ಪಿನ ಬಳಕೆ ಮಾಡಲಾಗ್ತಾ ಇದೆ. ಸಾಸ್ ಕೆಂಪಾಗಿ ಕಾಣಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಉಪ್ಪು ಹಾಗೆ ಬಣ್ಣದಿಂದ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಮಾಹಿತಿ ಇದೆ. ಸಾಸ್ ಸೇವನೆಯಿಂದ ಬಿಪಿ ಹೆಚ್ಚಾಗುವ ಅಪಾಯ ಇದೆ. ಇನ್ನು ಬೆಲ್ಲ ಇನ್ಫ್ಯಾಕ್ಟ್ ಸಕ್ಕರೆಗೆ ಪರ್ಯಾಯವಾಗಿ ಬೆಲ್ಲ ಉಪಯೋಗಿಸಿ ಅಂತ ಹೇಳಿ ಸಲಹೆ ಕೊಡ್ತಾರೆ. ಆದ್ರೆ ಬೆಲ್ಲ ಕೂಡ ಡೇಂಜರ್. ಸಿಹಿಯಾದ ಬೆಲ್ಲ ಕೂಡ ಆರೋಗ್ಯಕ್ಕೆ ಕಹಿಯಾಗೋ ಸಾಧ್ಯತೆ. 600ರಲ್ಲಿ 200ಕ್ಕೂ ಹೆಚ್ಚು ಮಾದರಿಯ ಬೆಲ್ಲಗಳು ಅಸುರಕ್ಷಿತ ಅನ್ನೋ ವರದಿ ಲಭ್ಯವಾಗ್ತಾ ಇದೆ. ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು ಬೆಲ್ಲ ಅಂತ ಹೇಳಿ ಈ ವರದಿಗಳು ತಿಳಿಸ್ತಾ ಇದೆ. ಹೀಗಾಗಿ ತಿನ್ನುವ ಆಹಾರದನ್ನ ಲ್ಯಾಬ್ಗೆ ಕಳಿಸಿ ತಿನ್ನುವ ಪರಿಸ್ಥಿತಿಗೆ ನಾವೆಲ್ಲರೂ ಹೋದ್ರೂ ಕೂಡ ಅಚ್ಚರಿ ಇಲ್ಲ ಮುಂದಿನ ದಿನಗಳಲ್ಲಿ. ಪ್ರತಿದಿನವೂ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳ ಅಸಲಿ ಮುಖವಾಡ ಬೆಳಕಿಗೆ ಬರ್ತಾ ಇದೆ. ಇಡ್ಲಿ ಡೇಂಜರ್ ಅನ್ನೋದಾಯ್ತು, ಹೋಳಿಗೆ ಡೇಂಜರ್ ಆಯ್ತು, ಸಾಸ್ ಕೂಡ ತಿನ್ನೋ ಹಾಗಿಲ್ಲ, ಇದೀಗ ಬೆಲ್ಲ ಕೂಡ ಸವಿಯೋ ಹಾಗಿಲ್ಲ, ಕಲ್ಲಂಗಡಿ ಬಟಾಣಿ ಬಗ್ಗೆ ಕೂಡ ಮಾತನಾಡೋ ಹಾಗೇ ಇಲ್ಲ. ದಿನನಿತ್ಯ ಸೇವಿಸೋ ಆಹಾರ ಎಷ್ಟು ಸೇಫ್ ಅನ್ನೋದೇ ಇದೀಗ ದೊಡ್ಡ ಪ್ರಶ್ನೆಯಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಜನರ ಅಚ್ಚುಮೆಚ್ಚಿನ ಆಹಾರದ ಅಸಲಿ ಕಥೆ ರಿವೀಲ್ ಆಗ್ತಾ ಇದೆ. ಯಾಕೆ ದಿನನಿತ್ಯ ಬಳಸುವಂತಹ ಆಹಾರ ಪದಾರ್ಥಗಳು ಡೇಂಜರ್ ಅಂತ ಹೇಳಲಾಗ್ತಾ ಇದೆ ಅದನ್ನು ಗಮನಿಸ್ತಾ ಹೋಗೋಣ. ಇಡ್ಲಿ ತಯಾರಿಕೆ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಹಾಳೆಯನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಈ ಪ್ಲಾಸ್ಟಿಕ್ ಬಳಸೋದ್ರಿಂದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ತಜ್ಞರು ವೈದ್ಯರು ಎಚ್ಚರಿಕೆ ನೀಡುತ್ತಿದ್ದಾರೆ, ಇಡ್ಲಿ ತಿನ್ನುವಾಗ ಹುಷಾರ್ ಅಂತ ಹೇಳಿ. ಇನ್ನು ಹೋಳಿಗೆ ಯಾಕೆ ಡೇಂಜರ್ ಅನ್ನೋದನ್ನ ಗಮನಿಸೋದಾದ್ರೆ, ಹೋಳಿಗೆ ತಯಾರ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಶೀಟ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಇದು ಕೂಡ ಕ್ಯಾನ್ಸರ್ಗೆ ಗುರಿ ಮಾಡಬಹುದು ಅನ್ನೋ ಮಾಹಿತಿ ಇದೆ. ಪ್ಲಾಸ್ಟಿಕ್ ನ ಬಳಕೆ ಮಾಡಿಕೊಂಡು ಪಾರ್ಸಲ್ ಕೂಡ ಮಾಡಲಾಗುತ್ತೆ. ಇದು ಕೂಡ ಡೇಂಜರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇತ್ತ ಟೊಮ್ಯಾಟೊ ಸಾಸ್ ನಲ್ಲಿ ಉಪ್ಪಿನ ಬಳಕೆ ಮಾಡಲಾಗ್ತಾ ಇದೆ. ಸಾಸ್ ಕೆಂಪಾಗಿ ಕಾಣಬೇಕು ಅಂತ ಹೇಳಿ ಆರ್ಟಿಫಿಷಿಯಲ್ ಕಲರ್ ಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಉಪ್ಪು ಹಾಗೆ ಬಣ್ಣದಿಂದ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಮಾಹಿತಿ ಇದೆ. ಸಾಸ್ ಸೇವನೆಯಿಂದ ಬಿಪಿ ಹೆಚ್ಚಾಗುವ ಅಪಾಯ ಇದೆ. ಇನ್ನು ಬೆಲ್ಲ ಇನ್ಫ್ಯಾಕ್ಟ್ ಸಕ್ಕರೆಗೆ ಪರ್ಯಾಯವಾಗಿ ಬೆಲ್ಲ ಉಪಯೋಗಿಸಿ ಅಂತ ಹೇಳಿ ಸಲಹೆ ಕೊಡ್ತಾರೆ. ಆದ್ರೆ ಬೆಲ್ಲ ಕೂಡ ಡೇಂಜರ್. ಸಿಹಿಯಾದ ಬೆಲ್ಲ ಕೂಡ ಆರೋಗ್ಯಕ್ಕೆ ಕಹಿಯಾಗೋ ಸಾಧ್ಯತೆ. 600ರಲ್ಲಿ 200ಕ್ಕೂ ಹೆಚ್ಚು ಮಾದರಿಯ ಬೆಲ್ಲಗಳು ಅಸುರಕ್ಷಿತ ಅನ್ನೋ ವರದಿ ಲಭ್ಯವಾಗ್ತಾ ಇದೆ. ಆರೋಗ್ಯಕ್ಕೆ ಅಪಾಯಕಾರಿಯಾಗಬಹುದು